ನನಗೆ ಯೋಚನೆ ಮಾಡಿ 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 ಸಾಕಾಯ್ತು. ಈ ಮಗುನ ಕರ್ಕೊಂಡು ಹೋಗ್ಬಿಟ್ಟು ಆ ಸುಬ್ಬುಗೆ ಕೊಟ್ಬಿಡ್ತೀನಿ. ನೀನೇ ಸಾಕು ಸುಬ್ಬು, ನಾನು ಸಾಕಲ್ಲ ಅಂತ ನನ್ನ ಮಗುಗೆ ಕೊಡ್ತೀನಿ, ಅವನೇ ಸಾಕಲಿ. ನನಗೆ ಸಾಕೋಕ್ಕಾಗಲ್ಲ, ಎದ್ದಳೋದು, ಈ ಮಕ್ಕಳು ಸಾಕ್ರಿ ಮಾಡೋದು ಸಾಕಾಗೋಗುತ್ತೆ. ಅದಕ್ಕೇ ನಾನಂತೂ ಸಾಕಮ್ಮಲ್ಲ, ಕರ್ಕೊಂಡೋಗಿ ಕೊಟ್ಬಿಡ್ತೀನಿ. ಹೆಂಗೂ ಇಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಇದ್ದಾನಲ್ಲ, ಅದಕ್ಕೇ ಕರ್ಕೊಂಡೋಗಿ ಅವನಿಗೆ ಕೊಟ್ಬಿಡ್ತೀನಿ. ಕಂಡ್ರೆ ಮತ್ತೆ ಅವನಿಗೆ ಅದೇನು ಕಷ್ಟ ಸುಖ ಅಂತಂದರೆ ಗೊತ್ತಾಗೋದು. ನೋಡ್ಕೊಂಡಲೇ ಬರೀ ನನ್ನ ಮಗಳು ಅಂತ ಹೇಳ್ಕೊತ ಏನಲ್ಲ ಎಲ್ಲ ತಗೂನು. ಅದಕ್ಕೇ ಸರಿಯಾಗೆ ನನ್ನ ಮಗುಗೆ ಬುದ್ಧಿ ಕಲಿಸ್ಬೇಕಂದ್ರೆ ಕರ್ಕೊಂಡೋಗಿ ಕೊಟ್ಟು ಬರ್ತೀನಿ. ಅಮ್ಮ ಬಾರಮ್ಮ ಇಲ್ಲಿ. ಏನೇ ಅಮ್ಮನಿ ಎದ್ಲೇನಿ? ಇಲ್ಲ ಮಲ್ಕೊಂಡಾಳೆ, ಈಗಲಾಗಲೇ ಎದ್ದಾಳ್ತಾಳೆ. ಹೋಗಮ್ಮ, ನನಗಂತೂ ಸಾಕಾಗಲ್ಲ. ಎಲ್ಲ ಹೋಗಂಗಿಲ್ಲ ಏನಿಲ್ಲ. ಆ ಮಕ್ಳನ್ನ ಎತ್ಕೊಳ್ಳೋದು ಓಡಾಡೋದು ಯಪ್ಪ ನನಗಂತೂ ಸಾಕಾಗ್ಬಿಟ್ಟೈತೆ ಕಣಮ್ಮ. ನನಗೆ ಸಾಕಾಗಲ್ಲ. ಕರ್ಕೊಂಡೋಗಿ ಅವನಿಗೆ ಕೊಡ್ತೀನಿ. ಸಾಕಂಬ್ಲೇಳು, ಕೊಳಪ್ಪ ನಿನ್ನ ಮಗಳನ್ನ ನೀನು ಸಾಕು ಅಂತೇಳಿ ಅವನಿಗೆ ಕೊಡ್ತೀನಿ. ಅವನೇ ಸಾಕ್ಲೇಳು. ಹಂಗಾದ್ರೆ ಮಕ್ಳು ಸಾಕ ಕಷ್ಟ ಏನು ಅಂತ ಅವನಿಗೂ ಗೊತ್ತಾಗಲಿ. ಅದಕ್ಕೇ ಕರ್ಕೊಂಡೋಗಿ ಅವನ ಕೈಗೇನೆ ಅವ್ರ ಮಗಳನ್ನ ಸಾಕಳಪ್ಪ ನೀನು ಅಂತ ಕೊಟ್ಟು ಬರ್ತೀನಿ. ಸುಮ್ಮನಿರು ನೀನು. ಯಾರನ್ನ ಏನಂದಾರ ಪಾಪ ಹುಡುಗಿನ ಕರ್ಕೊಂಡೋಗಿ ಕೊಟ್ಟು ಬಂದರೆ ಹೆಂಗ ಅದೇನು ನಿನ್ನೇನು ಕೇಳುತ್ತಮ್ಮ? ಏನೋ ಒಂದಿಷ್ಟು ಹಾಲು ಅಷ್ಟೇ ಅಮ್ಮ. ಇನ್ನೊಂದು ಇಟ್ಟು ದೊಡ್ಡದಾದ್ರೆ ರಾಗಿ ಸರಿನ ಅನ್ನ ಮೆತ್ತಗೆ ಅನ್ನ ಮಾಡಿ ಒಂದಿಟ್ಟು ತುಪ್ಪ ಹಾಕ್ಕೊಂಡು ಒಂದು ಇಟ್ಟು ತಿಳಿ ಸರಂಗೆ ಬಿಟ್ಕೊಂಡು ಹುಣ್ಸೀರೆ ಗಾನ ಉಂಡ್ಕೊಂಡು ದೊಡ್ಡದಾಗುತ್ತೆ. ಆ ಹುಡುಗಿ ಏನು ಮಾಡುತ್ತಮ್ಮ? ಆ ಹುಡುಗಿನ ಕರ್ಕೊಂಡೋಗಿ ಕೊಟ್ಟು ಬರ್ತೀನಿ ಅಂತೀಯ ಅಮ್ಮ. ಹಂಗಾದ್ರೆ ಗೊತ್ತಾಗದ ಅವನಿಗೆ ಕಷ್ಟ ಏನು ಅಂತ, ಮಕ್ಳು ಸಾಕ ಕಷ್ಟ ಏನು ಅಂತ ಅವಾಗ ಅವ್ನಿಗೆ ಗೊತ್ತಾಗುತ್ತೆ. ನಾನೇನನ್ನ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ಅವನು ಮಿನ್ನನ್ ಮದುವೆ ಆಗಿ ಆರಾಮಾಗಿ ಇದ್ಬಿಡ್ತಾನೆ. ಅದಕ್ಕೇನೆ ಅವನು ಸಾಕ್ಲೇಳು. ಅವನು ಕೆಲ್ಸಕ್ಕೆ ಹೋಗೋದು ಬಿಟ್ಟು ಸಾಕ್ಕೊಂಡು ಇರ್ಲೇಳು. ಹಂಗಾದ್ರೆ ಮತ್ತೆ ಗೊತ್ತಾಗೋದು. ಹೆಂಗೆ ನೋಡು, ಕರ್ಕೊಂಬಂದು ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲ ಇದ್ದಾನಲ್ಲ, ಅವಳು ಕೇಳೋಕ್ಕೋದ್ರೆ ಎಷ್ಟು ಮಾತಾಡ್ತಾಳೆ ಗೊತ್ತೇ? ನೀನು ಯಾರೇ ಕೇಳೋಕ್ಕೆ? ನಾನು ನನ್ನ ಗಂಡನ ಜೊತೆಗೆ ಬಂದಿದ್ದೀನಿ ಕಣೆ ಅಂತ ಹೇಳ್ತಾಳಲ್ಲ. ಅದಕ್ಕೆ ಮತ್ತೆ ಕರ್ಕೊಂಡೋಗಿ ಕೊಟ್ಟು ಬರ್ತೀನಿ. ಕರ್ಕೊಂಡೋಗಿ ಕೊಳ್ಳಪ್ಪ ನಿನ್ನ ಮಗಳು ನೀನು ಸಾಕೆ, ನಾನು ಸಾಕೋಕ್ಕಾಗಲ್ಲ ಅಂತ. ಅಮ್ಮ ನನ್ನ ಕೈಲಿ ಆಗಲ್ಲ ಕಣಮ್ಮ, ನನಗೆ ಮಾತ್ರ ಮಕ್ಳು ಸಾಕೋಕ್ಕಾಗಲ್ಲ. ಯಪ್ಪ ಮಕ್ಳು ಸಾಕೋದು ಇಷ್ಟು ಕಷ್ಟ ಅಂತ ಗೊತ್ತಿರಲಿಲ್ಲ ಕಣಮ್ಮ. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟು ಕಷ್ಟ ಅಂಬೋದು ಗೊತ್ತಿದ್ರೆ ನನಗೆ ಮಕ್ಕಳೇ ಬೇಡ ಅಂತ ಅಂದ್ಬಿಡ್ತಿದ್ದೆ. ಯಪ್ಪ ರಾತ್ರಿ ಎಲ್ಲ ನಿದ್ದೆ ಕಟ್ಟಬೇಕು, ಎದ್ದೊಳಬೇಕು, ಅಯ್ಯೋ ಅಳ್ತಾ ಇರ್ತಾರೆ, ಸಾಕದಂಗೆ ಆಗುತ್ತಪ್ಪ. ನನಗಂತೂ ಬೇಡವೇ ಬೇಡ, ನನಗಾಗಲ್ಲ. ಎಲ್ಗಾನ ಹೋಗೋಕ್ಕಾಗಲ್ಲ. ಈಗ ನಾನು ಕೆಲ್ಸಕ್ಕೆ ಹೋಗೋಣ, ನಾನು ಏನಾದರೂ ಒಂದು 4 ಕಾಸು ದುಡ್ಡು ದುಡ್ಕೊಂಬನ ಅಂತಂದ್ರೂ ಆಗ್ತಾಯಿಲ್ಲ. ದುಡ್ಡೇನು ಇವತ್ತಲ್ಲ ನಾಳೆಗೆ ದುಡಿಬೋದು. ದುಡ್ಡಿದ್ರೆ ಮಕ್ಳು ಕೊಂಡ್ಕೊಂಬಕ್ಕಾಗುತ್ತೆ. ನೀನು ದುಡ್ಡೇನಮ್ಮ? ಎಲ್ಲಿ ಬೇಕಾದ್ರೆ ಹೆಂಗೆ ಬೇಕಾದ್ರೂ ದುಡ್ಕೊಂಬರ್ತಾರೆ. ಏನಾದರೂ ಕೆಲಸ ಮಾಡಿ, ಕೆಲ್ಸಕ್ಕೆ ಹೋಗಿ ಬಿಸ್ನೆಸ್ ಮಾಡಿ ಎಲ್ಲ ದುಡಿತಾರೆ. ಯಾಕೆ ಜೀವಿತ ಏನಾತೆ? ನಮ್ಮ ತಾರಮ್ಮ ಮಕ್ಕಳಿಲ್ಲ ಅಂತೇಳಿ ಓಟ್ ಪಜಿತಿ ಬೀಳ್ತಾಳೆ. ಇವತ್ತು ಮಕ್ಕಳಿಲ್ದಾರಿಲ್ಲ ಅಂತಾರೆ. ಮಕ್ಳು ಸಾಕೋಕ್ಕಾಗಲ್ಲ ನನ್ನ ಕೈಲೇ ಅಂತಾಳೆ. ಮಗಳನ್ನ ಸಾಕೋಕ್ಕಾಗಲ್ಲ ಕಣಮ್ಮ, ಕರ್ಕೊಂಡೋಗಿ ನನ್ನ ಗಂಡನ ಕೈಗೆ ಕೊಟ್ಟು ಬರ್ತೀನಿ, ಅವನೇ ಸಾಕೆಂಬ್ಲ ಅವನೇ ಇಕ್ಕೆಂಬ್ಲಿ ಅಂತ ಹೇಳ್ತಾಳೆ. ಅಲ್ಲ ನೋಡಿ ಮಾತಾಡೋಂಥ ಮಾತುಗಳೇನೇ ತಾರಮ್ಮ. ಇವಳಿಗೇನು ಹೇಳನಿ? ಅಲ್ಲ ನೋಡಿ ಇವಳಿಗೇನು ಹೇಳೋಣ ಅಂಬೋದೇ ಗೊತ್ತಾಗಲ್ಲ ನನಗೆ. ಬೇಡ ಸುಮ್ಮನಿರು ಜೀವಿತ. ಅಯ್ಯೋ ನಿನ್ನ ಮಗಳನ್ನ ನಾನೇ ಕರ್ಕೊಂಡು ಹೋಗ್ತೀನಿ ಕೊಡಮ್ಮ ತಾಯಿ. ನೀನು ಕೊಡು, ನಾನೇ ಕರ್ಕೊಂಡೋಗಿ ನಾನೇ ಸಾಕ್ಯಂತೀನಿ ತಿರಾನ ಕಣಮ್ಮ. ಇಲ್ದಾರೋ ಇಲ್ಲಪ್ಪೋ ಅಂತಾರೆ. ಅಲ್ಲ ನೋಡಿ ಇವಳು ಆಟ ನೋಡಿ. ಅಲ್ಲ ಹೆಂಗಂತಾಳೆ? ನನ್ನ ಮಗಳನ್ನ ಕರ್ಕೊಂಡೋಗಿ ಅವನಿಗೆ ಕೊಟ್ಬತ್ತೀವಿ ಅಂತಂದರೆ ಅವನೆಲ್ಲಿ ಸಾಕ್ತಾನೆ? ನನಗೆ ಎಷ್ಟು ಹೊಟ್ಟೆ ಉರಿದೈತೆ ಅಂದರೆ ಮತ್ತೆ ಅವನಿಗೆ ಏನಾನ ಹಿಂಸೆ ಕೊಡಬೇಕು. ನನಗೆ ಅಷ್ಟು ನನಗೆ ಅನ್ನಿಸ್ತೈತೆ. ಅದಕ್ಕೆ ಮತ್ತೆ ಕರ್ಕೊಂಡೋಗಿ ಕೊಟ್ಬತ್ತೀನಿ. ಸಾಕೆಂಬ್ಲೇಳು, ಸಾಕ್ಲೇಳು. ನನಗೆ ಸಾಕೋಕ್ಕಾಗಲ್ಲ ಕಣಮ್ಮ, ಭಾಳ ಕಷ್ಟ. ಸಾಕೋಕ್ಕಾಗಲ್ಲ ನನಗೆ, ಸಾಕಾಗಂತೂ ಆಗೋದೇ ಇಲ್ಲ. ಏನಂತ ನಾನು ಸಾಕ್ತೀನಿ ಸುಮ್ಮನಿರಮ್ಮ. ನೀನು ಅಷ್ಟೊಂದು ಇದಾದರೆ ನಾನೆಲ್ಲ ಸಾಕ್ತೀನಿ. ನಾನು ಸಾಕಿ ಹೆಂಗಾತ ದೊಡ್ಡವ್ರನ್ನ ಮಾಡ್ತೀನಿ. ಸುಮ್ಮನಿರು, ಸಾಕ್ತೀನಿ ನಾನೆಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ. ಏನು ಸಾಕೋದೇನು ದೊಡ್ಡದಲ್ಲ, ನಾನೆಲ್ಲ ಸಾಕ್ತೀನಿ. ನಮ್ಮ ನೀನು ಏನು ಮಾಡೋಣ ಅಂತ ಇದೀಯಾ? ನಾನು ಅಲ್ಗೂ ನಿನ್ನೇನು ಆ ಬದುಕಿಗೂ ಇಕ್ಕಲ್ಲ, ಏನಿಲ್ಲ. ಯಾತ ನನಗೆ ಕೊಡೆ ಜೀವಿತ, ನಾನೇ ಸಾಕ್ಯಂತೀನಿ ಕೊಡಮ್ಮ. ನಾನು ಮಕ್ಕಳಿಲ್ಲ ಅಂತ 12 ದೇವರಿಗೆ ಆರ್ಕೆ ಕೊಟ್ಕೊಂಡಿದ್ದೀನಿ. ಎಷ್ಟು ಕಷ್ಟ ಆಗುತ್ತೆ ಅಯ್ಯಪ್ಪ. ಇಲ್ದಾರಿಗೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಇರೋ ಅಂತಾರೆ ನಿನಗೆ ಅದ್ರ ಬೆಲೆ ಗೊತ್ತಾಗಲ್ಲ. ಐತಲ್ಲ ಇವಾಗ ದೇವ್ರು ಕೊಟ್ಟವನ ನಿನಗೇನು ಅನ್ಸಲ್ಲ. ನಿನಗೆ ಇಲ್ಲ ಅಂದಿದ್ರೆ ಎಷ್ಟು ಕೊರಗಿರೋದು ಗೊತ್ತೇ? ನೋಡಪ್ಪ, ನನಗೂ ಎಲ್ಲರಂತೆ ಒಂದು ಮಗು ಇದ್ದಿದ್ರೆ ನಾನು ಚೆನ್ನಾಗಿ ನೋಡ್ಕೊಂತಿದ್ನಲ್ಲ, ಸಾಕ್ತಿದ್ನಲ್ಲ, ನನಗೂ ಒಂದು ಮಗು ಇರಬೇಕಾಗಿತ್ತು ಅಂತ ಹೇಳಿ ಎಷ್ಟು ಮನಸ್ಸಿಗೆ ಬೇಜಾರಾಗೋದು ಅಂದರೆ ನಿಜವಾಗ್ಲೂ ಅಷ್ಟು ಬೇಜಾರಾಗೋದು. ನಿನಗೂ ಸ್ವಲ್ಪನೂ ಅರ್ಥ ಆಗಲ್ಲ ಜೀವಿತ. ಯಾಕಿಂತ ನಿರ್ಧಾರ ತಗೊಂಡಿದ್ಯಾ ನೀನು? ನೀನು ನಿರ್ಧಾರ ತಗೊಂಡಿರೋದು ತಪ್ಪೇನೆ. ತಪ್ಪು ಕಣೆ ನೀನು ನಿರ್ಧಾರ ತಗೊಂಡಿರೋದು. ಇಲ್ಲ, ನಾನು ನಿರ್ಧಾರ ತಗೊಂಡಿರೋದು ಸರಿಯಾಗೈತೆ. ನಿನಗೆ ಕೊಟ್ಟರೆ ಸರಿಯಾಗಲ್ಲ. ಅದು ಹೆಂಗೆ ಸರಿ ಹೋಗುತ್ತೆ? ಅದು ಚೆನ್ನಾಗಿರಲ್ಲ. ನನ್ನ ಗಂಡನಿಗೆ ಕೊಡ್ತೀನಿ, ಅವನು ಸಾಕ್ಲೇಳು, ಸಾಕಂಬ್ಲಿ. ಅಲ್ಲ ಅವ್ನು ಬಂದು ಇಲ್ಲ ಇದ್ದಾನಲ್ಲ, ನನಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಅವ್ನು ಇಲ್ಲಿ ಬಂದು ನನ್ನ ಕಣ್ಣೆ ಈ ಸಿಸ ಕಣ್ಣಿಗೆ ಕಾಮ್ತಿರ್ಲಿಲ್ಲ. ನನಗೇನು ಅನ್ನಿಸ್ತಿರ್ಲಿಲ್ಲ. ಈ ಕಣ್ಣಿಗೆ ಕಾಮ್ತಾ ಇದ್ದಾನೆ ಅಂದರೆ ಅವನಿಗೆ ಕೆಲಸ ಕೆಡಿಸ್ಬೇಕು. ಅವನಿವಾಗ ದುಡ್ಡು ದುಡಿತಾ ಇದ್ದಾನೆ ಚೆನ್ನಾಗಿ. ಏನು ಇಬ್ಬರು ದುಡ್ಡು ದುಡಿತಾರೆ, ಎಲ್ಲ ಮನೆಗೆಲ್ಲ ತಗೋಬತ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ.
ಅದಕ್ಕೇನೆ ಇವಾಗ ಅವನಿಗೆ ದುಡಿಯೋದ ನಿಲ್ಲಿಸ್ಬೇಕು. ಮಗು ನೋಡ್ಕೊಂಡು ಅವನು ದುಡಿಯೋದು ಇಲ್ದಂಗಾದ್ರೆ ಮತ್ತೆ ಹೇಳ್ದಂಗೆ ಕೇಳ್ತಾನೆ. ಈಗ ದುಡ್ದು 4 ಕಾಸು ದುಡಿತಾ ಇದ್ದಾನಲ್ಲ, ಅದಕ್ಕೆ ಹಿಂಗೆ ಮಾಡ್ತಾ ಇದ್ದಾನೆ. ನನ್ನ ಮಗಳನ್ನ ಕರ್ಕೊಂಡೋಗಿ ಕೊಟ್ಟರೆ ಸಾಕೊಂಡು ಅಲ್ಲೇ ಇರಬೇಕಲ್ಲ, ಆವಾಗ ಅವನು ದುಡಿಯೋಕೆ ಹೋಗಲ್ಲ. ಅವನಿಗೆ ಅವಾಗ ಸರಿಯಾಗಿ ಅರಿವಾಗುತ್ತೆ. ಇಲ್ಲ, ಅವನಿಗೆ ನನ್ನ ಮಗಳನ್ನ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ, ನನಗೆ ಸಾಕಾಗಲ್ಲ, ನನಗೆ ಸಾಕಾಗ್ಬಿಟ್ಟೈತೆ ಯಪ್ಪ. ಸ್ವಲ್ಪ ದಿನಕ್ಕೆ ನನ್ನ ಒಂದು 15 ದಿವಸಕ್ಕೇನೆ, ವಾರ 15 ದಿವಸಕ್ಕೆ ಸಾಕಾಗ್ಬಿಟ್ಟೈತೆ, ನನಗೆ ಸಾಕಾಗಲ್ಲ. ಸುಮ್ಮನೆ ಏನಕ್ಕೆ ಸಾಕಾಗ್ದಿಲ್ಲದ್ಮೇಲೆ ಇಟ್ಕೊಂಡು ಸುಮ್ಮನೆ ಕರ್ಕೊಂಡೋಗಿ ಅವ್ರ ಅಪ್ಪನೇ ನೋಡ್ಕೊಂಬ್ಲೇಳು. ಅವ್ರಿಗೂ ಅದು ಏನು ಕಷ್ಟ ಅಂಬೋದು ಗೊತ್ತಾಗ್ಬೇಕಣಮ್ಮ. ನೀನೇನೋ ನೋಡ್ಕೊಂತೀಯಮ್ಮ, ಇವತ್ತು ನಿನ್ಗೂ ಸಂಘ ಕಟ್ಟೋದು ಎಷ್ಟು ತೊಂದರೆ ತಾಪತ್ರ ಇದ್ದಾವೆ, ಅವನ್ನೆಲ್ಲ ಲೆಕ್ಕ ಹಾಕಿ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಬಿಟ್ಟು ನಾನು ಕೆಲ್ಸಕ್ಕೆ ಹೋಗೋಣ ಅಂತ. ಇವಾಗ ನೀನು ಇವಾಗ ಸಂಘದ ದುಡ್ಡು ಕಟ್ಟಬೇಕು, ಎಷ್ಟು ಕಷ್ಟ ಇರುತ್ತೆ. ಇವತ್ತು ಅವರೇನೇನು ಕೊಡಲ್ಲ, ಬೋಗ್ ಕೇಳಿದ್ರೆ ಕೊಡ ಅಂತಾರಲ್ಲ. ನೋಡವನು ಹೆಂಗೆ ನನ್ನ ಎದುರು ಕರ್ಕೊಂಬಂದು ಅವಳ ಇಲ್ಲಿ ಸಾಕ್ಯಂಬಂದು ಅದೆಲ್ಲ ಮಾಡ್ತಾ ಇದ್ದಾನಲ್ಲ. ಅವಳೇನು ಸೆನಕ್ಕಿದ್ದಾಳೆ ಹೇಳತ್ತ, ಬಡ ಸೆನಕ್ಕಿಲ್ಲ ಅವಳೇನು. ಅವನು ಒಪ್ಪಿ ಕರ್ಕೊಂಬಂದಾನ, ಅವಳೇನು ಹಂಗೇನಿಲ್ಲಪ್ಪ. ಸುಮ್ಮನಿರಮ್ಮ ನೀನು. ಪಾಪ ನಾನು ನಮ್ಮ ಅಮ್ಮಣಿ ನನ್ನೆಲ್ಲ ನೋಡ್ಕೊಂತೀನಿ. ನೀನು ಅಲ್ಲ ಏನು ಅನ್ಸಲ್ಲೇನಮ್ಮ ನಿನಗೆ ಅಮ್ಮಣಿ? ಯಾರು ಹಿಂಗೆ ಮಾತಾಡಲ್ಲಮ್ಮ, ನೀನೇನು ಹಿಂಗೆ ಮಾತಾಡ್ತೀಯ ಅಮ್ಮ? ಯಾರು ಮಾತಾಡ್ದಿದ್ರೋಟೆ, ಯಾರು ಏನು ಹೊಂದಿದ್ರೋಟೆ, ನಾನು ಕರ್ಕೊಂಡೋಗಿ ಕೊಡ್ತೀನಮ್ಮ. ಕೊಡ್ತೀನಿ, ಸಾಕೆಂಬ್ಲಿ. ಅವನು ಸಾಕಬೇಕು, ಮಕ್ಕಳು ಸಾಕೋದು ಎಷ್ಟು ಕಷ್ಟ ಅಂತ ಅವನಿಗೆ ಗೊತ್ತಾಗಬೇಕು, ಅರಿವಾಗಬೇಕು. ನನ್ನ ಕಷ್ಟ ಏನು ಅಂತ ಅವನಿಗೆ ಗೊತ್ತಾಗಬೇಕು, ಚೆನ್ನಾಗಿ ಅರ್ಥ ಆಗಬೇಕು. ಅದೆಲ್ಲ ಅರ್ಥ ಆಗ್ಬೇಕಂದ್ರೆ ನಾನು ಹಿಂಗೆ ಮಾಡಿದ್ರೇನೆ ಕಣಮ್ಮ, ಇಲ್ಲಾಂದರೆ ಆಗಲ್ಲ. ಸುಮ್ಮನಿರು, ನೀನು ಹೇಳಿದ್ರೆ ಕೇಳೋದೇ ಇಲ್ಲ. ನಾನು ಅವನಿಗೆ ಬುದ್ಧಿ ಕಲಿಸ್ಬೇಕು, ನಾನು ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಏನು ಮಾಡಬೇಕು ಅಂಬ ಚೆನ್ನಾಗಿ ಗೊತ್ತೈತೆ, ನಾನು ಮಾಡ್ತೀನಿ. ನೀನು ಸುಮ್ಮನಿರು. ನನಗೇನೋ ಸರ್ ಬರಲ್ಲಮ್ಮ. ಸುಮ್ಮನಿರು, ನೀನು ಹಿಂಗೆ ಮಾಡಿದರೆ ನನಗೇನೋ ಬೋಸಿಟ್ಟು ಬರುತ್ತೆ. ನಾನು ಹೆಂಗ ನೋಡ್ಕೊಂತೀನಿ, ಸುಮ್ಮನಿರ್ತಾಯಿ. ನೀನು ಏನು ಮಾಡಬೇಡ, ಸುಮ್ಮನಿರು. ಅದೇನು ಬರಬಾರದು ಕಷ್ಟ ಬರಲಿಲ್ಲ, ನಾನು ನೋಡ್ಕೊಂತೀನಿ. ಆ ಪಿಳೆ ನೋಡ್ಕೊಂಬದೇನು ನನಗೇನು ದೊಡ್ಡದಲ್ಲ. ನೋಡ್ಕೊಂತೀನಿ. ಏನೇನು ಅಂತ ಅದೇನು ಅಂತ ಕಾಟ ಕೊಡಲ್ಲ, ಏನಿಲ್ಲ. ನಾವೆಲ್ಲ ನೋಡ್ಕೊಂಬರಿದ್ದಂಗೆ. ನೀನು ಯಾಕೆ ಇಂಥ ನಿರ್ಧಾರ ಬಿಡೆ, ನಾನು ಇರ್ತೀನಿ, ನಾನು ಮಂತಾಗಿರ್ತೀನಲ್ಲ, ನೋಡ್ಕೊಂತೀನಿ, ಚೆನ್ನಾಗಿ ಎತ್ಕೊಂತೀನಿ. ನಾವೇನೇನು ಯಾರೇನು ಹೇಳಿದ್ರು ಅಷ್ಟೇ. ನಾನಂತ ಕರ್ಕೊಂಡು ಕೊಟ್ಟು ಬಂದಿದ್ದೆ, ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡು ಕೊಟ್ಟು ಬರ್ತೀನಿ. ಇಲ್ಲ, ಸ್ವಲ್ಪ ದಿನ ಸುಮ್ಮನಿರಮ್ಮ, ನೋಡ್ತಂಬ್ಲಿ. ಹಂಗಂದ್ರೆ ಈಗ ನಾನು ಕೊಟ್ಟರು ನಾನು ಇಸ್ಕೋಬೇಕಲ್ಲ, ಅವ್ನು ಕರ್ಕೋಬೇಕಲ್ಲ ನನ್ನ ಮಗಳನ್ನ. ಇಲ್ಲ ಕೊಳ್ಳಪ್ಪ ಸಾಕು ಅಂತೇಳಿ ಕೊಟ್ಟರು ನಾನು ಕರ್ಕೋಬೇಕಲ್ಲ. ಸುಮ್ಮನೆ ಹಂಗೆ ಎದುರಿಸ್ಬೇಕ ನನ್ನ ಮಗನ, ನಂಗೆ ಎದುರಿಸಿದ್ರೇ ಗೊತ್ತಾಗೋದು. ನೀನು ಸಾಕು, ನಾನು ಒಬ್ಬಳೇ ಯಾಕೆ ಸಾಕನ ಅಂತ ಹೇಳ್ತೀನಿ. ಸಾಕು, ಕಷ್ಟ ಗೊತ್ತಾಗ್ಬೇಕಮ್ಮ ಅವನಿಗೆ, ಅವ್ನ ಕಷ್ಟ ಗೊತ್ತಾಗಬೇಕು. ನನಗೆ ಅವ್ನು ನೋಡ್ಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರಲ್ಲ ಹೇಳತ್ತ. ಅವನೇನು ಅಂತಾನಾಗಿ ಅವನಿ ನೀನು ಬುದ್ಧಿ ಇಲ್ಲ ಕಣಿ, ಸುಮ್ಮನಿರಿ. ಅಲ್ಲ ಅವನೇನು ಹೆಂಗೆ ಸಾಕ್ತೀನಿ ಅಂತಾನೆ, ನೀನು ಕೊಡ್ತೀಯಾ? ಯಾವ ತಾಯಿ ಅದಾಳು ತನ್ನ ಮಕ್ಕಳನ್ನ ಕೊಡ್ತೀವಿ ಅಂತ ಯಾರಿಗೂ ಹೇಳಲ್ಲ. ಎಷ್ಟೇ ಕಷ್ಟ ಆಗಲಿ ನೋಡ್ಕೊಂತಾರೆ. ನಿನ್ನಂತಾರೆ ನಾನು ಇವತ್ತೇ ಅಮ್ಮ ನೋಡಿದ್ದು. ಎಷ್ಟು ಹೇಳಿದ್ರು ಇಲ್ಲ, ನಾನು ಕೊಟ್ಬೋತೀನಿ, ಇಲ್ಲ ನನ್ನ ಮಗಳನ್ನ ಕರ್ಕೊಂಡೋಗಿ ಕೊಟ್ಬೋತೀನಿ, ನನ್ನ ಮಗಳನ್ನ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತಂದರೆ ಏನಂದ್ರೆ ಮುಚ್ಕೊಂಡು ಇರೋದು ಕಲಿ. ಅಷ್ಟೇ ನೋಡು. ಸರಿ ಹಬ್ಬ ಇದ್ಬಿಡ್ತೀನಿ. ಇಲ್ಲೂ ಟೆನ್ಷನ್ ತಗೊಂತಾಳೆ, ಇಲ್ಲೂ ಟೆನ್ಷನ್ ತಗೊಂಡವಳು. ಅದಕ್ಕೆ ಸುಮ್ಮನಿರು ಜೀವಿತ, ಟೆನ್ಷನ್ ತಗೋಬೇಡ. ಆಗಿದ್ದಾಗಲಿ ಹೋಗಿದ್ದೋಗ್ಲಿ, ಇಲ್ಲೂ ಟೆನ್ಷನ್ ತಗೋಬೇಡ, ಸುಮ್ಮನಿರೋದು ಕಲಿ. ನಾನೇನು ಟೆನ್ಷನ್ ತಗೊಂಡಿಲ್ಲ. ನನಗೆ ಗೊತ್ತೈತಿ ಏನು ಮಾಡ್ಬೇಕಂತ. ನಾನು ತಿಳಿದಂಗೆ ಮಾಡೋದು, ನಾನು ಯಾರು ಹೇಳ್ದಂಗೂ ಕೇಳಲ್ಲ. ಜೀವಿತಗೆ ನೀವೇ ಬುದ್ಧಿ ಹೇಳ್ರಿ. ಅಲ್ಲ ಇವಳಿಗೆ ಹೆಂಗೆ ತಿಳಿಯುತ್ತೆ? ನನ್ನ ಮಗಳನ್ನ ಕರ್ಕೊಂಡೋಗಿ ಸುಬ್ಬು ಕೊಟ್ಟು ಬರ್ತೀನಿ, ಅವನು ಸಾಕ್ಯಂಬ್ಲಿ, ನನ್ನ ಗಂಡ ಅವನು ಕಷ್ಟಪಡಲಿ, ಅವನಿಗೂ ಕಷ್ಟಪಟ್ರೇ ಗೊತ್ತಾಗೋದು ಅಂತ ಹೇಳ್ತಾ ಇದ್ದಾಳೆ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.